ಆಪರೇಷನ್ ಸಿಂಧೂರದ ಕುರಿತು ಮತ್ತಷ್ಟು ಸ್ಯಾಟಲೈಟ್ ಫೋಟೋಗಳು ರಿವೀಲ್ ಆಗಿದೆ. ಭಾರತೀಯ ಸೇನೆ ಪಾಕ್ ಉಗ್ರ ನೆಲೆಗಳನ್ನು ಉಡೀಸ್ ಮಾಡಿದೆ. ಇನ್ನು ಆಪರೇಷನ್ ಸಿಂಧೂರ ಹೊಗಳಿದ ಶಶಿ ತರೂರ್ಗೆ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿದೆ. ಜೂನ್ನಲ್ಲಿ ವಿಶೇಷ ಅಧಿವೇಶನಕ್ಕೆ ವಿಪಕ್ಷಗಳು ಆಗ್ರಹವನ್ನ ವ್ಯಕ್ತಪಡಿಸಿವೆ. ಇದೆಲ್ಲದರ ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಅಮಾಯಕ ಪ್ರವಾಸಿಗರ ನರಮೇಧಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ನಡೆಸಿತ್ತು. ಮೇ 7ರ ಮಧ್ಯರಾತ್ರಿ ಪಾಕಿಸ್ತಾನದಲ್ಲಿರೋ 9 ಭಯೋತ್ಪಾದಕರ ನೆಲೆಗಳನ್ನ ಚಿಂದಿ ಉಡಾಯಿಸಲಾಗಿತ್ತು. ಇದಾದ ಮೇಲೆ ಪ್ರತಿ ದಾಳಿ ಮುಂದುವರಿದಿದ್ದು, ಆದರೆ ಮೇ 10ರಂದು ಪಾಕ್ ಏರ್ಬೇಸ್ಗಳನ್ನ ಗುರಿಯಾಗಿಸಿ ಭಾರತ ಏರ್ ಸ್ಟ್ರೈಕ್ ನಡೆಸಿತ್ತು. ನೂರ್ ಖಾನ್, ಮುರೀದ್, ರಹೀಂ ಯಾರ್ ಖಾನ್ ವಾಯುನೆಲೆಗಳನ್ನ ಧ್ವಂಸಗೊಳಿಸಿತ್ತು. ಇದೀಗ ಭಾರತದ ಪ್ರತಿದಾಳಿಯ ಮತ್ತಷ್ಟು ಸ್ಯಾಟಲೈಟ್ ಫೋಟೋಗಳು ಬಿಡುಗಡೆಯಾಗಿವೆ. ಮ್ಯಾಕ್ಸರ್ ಟೆಕ್ನಾಲಜಿಯಿಂದ ಉಪಗ್ರಹ ಚಿತ್ರಗಳನ್ನ ಸೆರೆ ಹಿಡಿಯಲಾಗಿದೆ. ಭಾರತದ ದಾಳಿ ಅದೆಂಗಿತ್ತು ಅಂದ್ರೆ, ಮುರಿಂದ್ ವಾಯುನೆಲೆ ಪ್ರವೇಶ ದ್ವಾರದಿಂದ ಕೇವಲ 30 ಮೀಟರ್ ದೂರದಲ್ಲಿ ಸುಮಾರು 3 ಮೀಟರ್ ಅಗಲದ ಗುಳಿ ಬಿದ್ದಿದೆ. ಭಾರತದ ದಾಳಿಯಿಂದ ಬೆದರಿದ ಪಾಕಿಸ್ತಾನ ಎರಡೆರಡು ಬಾರಿ ಕದನ ವಿರಾಮ ಘೋಷಿಸುವಂತೆ ಭಾರತಕ್ಕೆ ದುಂಬಾಲು ಬಿದ್ದಿತ್ತು. ಉಗ್ರ ನೆಲೆಗಳನ್ನ ಗುರಿಯಾಗಿಸಿ ಭಾರತೀಯ ಸೇನೆ ನಡೆಸಿದ ದಾಳಿ ದಿನವೇ ಅಂದ್ರೆ ಮೇ 7ರ ಮಧ್ಯರಾತ್ರಿ ಏರ್ ಸ್ಟ್ರೈಕ್ ನಡೆದ್ರೆ ಅಂದೇ ಸಂಜೆ ವೇಳೆ ಕದನ ವಿರಾಮಕ್ಕೆ ಪಾಕ್ ಡಿಜಿಎಂಒ ಕೋರಿದ್ರು. 3 ದಿನಗಳ ನಿರಂತರ ಮಾತುಕತೆ ಬಳಿಕ ಮೇ 10ರಂದು ಕದನ ವಿರಾಮ ಘೋಷಣೆಯಾಯಿತು. ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕರು, ಅವರ ಸಹಾಯಕರು, ಪಾಕ್ ಸೇನಾ ಸಿಬ್ಬಂದಿ ಸೇರಿದಂತೆ 160ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. 35ರಿಂದ 40 ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆಂದು ಹೇಳಲಾಗ್ತಿದೆ. ಆದರೆ ಪಾಕಿಸ್ತಾನ ಮಾತ್ರ 11 ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆಂದು ತಿಳಿಸಿದೆ. ಪಾಕ್ ದುಷ್ಕೃತ್ಯಗಳನ್ನ ಭಾರತದ ಸಂಸದರ 7 ನಿಯೋಗಗಳು ಸಾರ್ತಿವೆ. ಪನಾಮಾಗೆ ತೆರಳಿರುವ ಶಶಿ ತರೂರ್ ಭಯೋತ್ಪಾದಕರ ವಿರುದ್ಧ ಕೇಂದ್ರ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ತಿಳಿಸಿದ್ರು. ಇದಕ್ಕೆ ಸ್ವಪಕ್ಷ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗಿದೆ. ರಾಜ್ಯಸಭೆ ಸದಸ್ಯ ಉದಿತ್ ರಾಜ್ ಕಿಡಿಕಾರಿದ್ದು, ಶಶಿ ತರೂರ್ ಬಿಜೆಪಿಯ ಅತ್ಯುನ್ನತ ವಕ್ತಾರ ಅಂತ ಕಾಲೆಳೆದಿದ್ದಾರೆ. ಶಶಿ ತರೂರ್ ಜಿ बीजेपी के सुपर प्रवक्ता हैं, जो बीजेपी के लोग नहीं कह पा रहे हैं. मोदी जी की चमचागिरी या मोदी जी का गुणगान जितना वो नहीं कर पा रहे हैं, और बीजेपी के लोग उससे ज़्यादा शशि थरूर कर रहे हैं. शशि थरूर को पता है कि पहले की सरकारों ने क्या किया. पहले की सरकारें ढोल नहीं पीटती थी. ಇತ್ತ ಬೆಂಗಳೂರಿನಲ್ಲಿ ಆಪರೇಷನ್ ಸಿಂಧೂರ್ ಸಂಭ್ರಮಿಸಲಾಗಿದೆ. ಕಾಂಗ್ರೆಸ್ನಿಂದ ಜೈ ಹಿಂದ್ ಕಾರ್ಯಕ್ರಮ ನಡೆದಿದೆ. ಟೌನ್ ಹಾಲ್ನಲ್ಲಿ ಜೈ ಹಿಂದ್ ಕಾರ್ಯಕ್ರಮ ನಡೆದಿದ್ದು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸೇರಿ ಕಾಂಗ್ರೆಸ್ ನಾಯಕರು ಆರ್ಮಿ ಜಾಕೆಟ್ ತೊಟ್ಟು ಉಪಸ್ಥಿತರಿದ್ದರು. ಇದೇ ವೇಳೆ ದೇಶಕ್ಕಾಗಿ ಮಡಿದ ವೀರ ಯೋಧರ ಕುಟುಂಬದವರನ್ನ ಸನ್ಮಾನಿಸಲಾಯಿತು. ಮಾಜಿ ಸೈನಿಕರು ಕೂಡ ಭಾಗಿಯಾಗಿದ್ದರು. ಜೈ ಹಿಂದ್ ಕಾರ್ಯಕ್ರಮದ ವೇಳೆ ಆರ್ಮಿ ಜಾಕೆಟ್ನಲ್ಲಿ ಇಂದಿರಾ ಗಾಂಧಿ ಫೋಟೋ ಹಾಕಿದ್ದಕ್ಕೆ ಮಾಜಿ ಸೈನಿಕ ಆಕ್ರೋಶ ಹೊರಹಾಕಿದ್ರು. ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಸೈನಿಕರನ್ನ ನಾಯಕರು ಸಮಾಧಾನಗೊಳಿಸಿದ್ರು. ನಾಳೆ ದೇಶದ 4 ರಾಜ್ಯಗಳ ಗಡಿಭಾಗದಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ. ಗುಜರಾತ್, ಪಂಜಾಬ್, ರಾಜಸ್ಥಾನ, ಜಮ್ಮು ಕಾಶ್ಮೀರದಲ್ಲಿ ಸೇನೆ, ಪೊಲೀಸರು ಮಾಕ್ ಡ್ರಿಲ್ ನಡೆಸಲಿದ್ದಾರೆ. ಗಡಿ ರಾಜ್ಯದಲ್ಲಿರುವ ಜನತೆಗೆ ಪಾಕ್ ದಾಳಿ ಮಾಡಿದ್ರೆ ಬಚಾವಾಗೋದು ಹೇಗೆಂದು ತರಬೇತಿ ನೀಡಲಿದ್ದಾರೆ. ಪಹಲ್ಗಾಮ್ ನರಮೇಧ ಆಪರೇಷನ್ ಸಿಂಧೂರ್ ಬಗ್ಗೆ ವಿಶೇಷ ಅಧಿವೇಶನ ಕರೆಯುವಂತೆ ವಿರೋಧ ಪಕ್ಷಗಳು ಆಗ್ರಹಿಸುತ್ತಿವೆ. ಟಿಎಂಸಿ ರಾಜ್ಯಸಭೆ ಸದಸ್ಯೆ ಸಾಗರಿಕಾ ಘೋಸೆ ಪ್ರಧಾನಿ ಮೋದಿಗೆ ವಿಶೇಷ ಅಧಿವೇಶನ ಕರೆಯುವಂತೆ ಒತ್ತಾಯಿಸಿದ್ದಾರೆ. We are saying we want a special session of parliament in June. We do not want to wait for the monsoon session in July. The Modi government must call a special session of parliament so that the united resolve of all parties can be expressed in the foremost forum. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಹಾಲು, ಲಸ್ಸಿ ಪೂರೈಕೆ ಮಾಡಿದ ಬಾಲಕನಿಗೆ ಸೈನಿಕರು ಸನ್ಮಾನ ಮಾಡಿದ್ದಾರೆ. ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯಲ್ಲಿ 10 ವರ್ಷದ ಬಾಲಕ ಶ್ರವಣ್ ಸಿಂಗ್ಗೆ ಸನ್ಮಾನಿಸಿ ಗೌರವಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.